ನಮಸ್ಕಾರ ವೀಕ್ಷಕರೇ, ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಮಾನವನಿಗೆ ಅತ್ಯಂತ ಸುಖ ಶಾಂತಿ ನೀಡುವ ಸಾಧನ ಅಂದ್ರೆ ನಿದ್ರೆ. ಸುಖವಾಗಿ ನಿದ್ರಿಸೋನೆ ಸಂಪೂರ್ಣ ಆರೋಗ್ಯವಂತ. ಆದ್ರೆ ಈಗಿನ ಯುಗದಲ್ಲಿ ಸುಖ ನಿದ್ರೆ ಎಲ್ಲರ ಭಾಗ್ಯದಲ್ಲಿರೋದಿಲ್ಲ ಬಿಡಿ. ಈ ನಿದ್ರಾಹೀನತೆಗೆ ಮುಖ್ಯ ಕಾರಣ ಅಂದ್ರೆ ಆತಂಕ ಮತ್ತು ಖಿನ್ನತೆ. ಈ ನಿದ್ರಾಹೀನತೆ ತೊಲಗಿಸಲು ಇಲ್ಲಿದೆ ನೋಡಿ ಕೆಲವು ಟಿಪ್ಸ್ಗಳು. ರಾತ್ರಿ ವೇಳೆ ಊಟದಲ್ಲಿ ಮಜ್ಜಿಗೆ ಮತ್ತು ಈರುಳ್ಳಿ ಹೆಚ್ಚಾಗಿ ಸೇವಿಸಿ. ಬಾದಾಮಿ ಪುಡಿಯನ್ನು ಹಾಲಿಗೆ ಸೇರಿಸಿ ಕುಡಿಯುವುದರಿಂದ ಸುಖ ನಿದ್ರೆ ಲಭ್ಯ. ರಾತ್ರಿ ಮಲಗುವ ಮುನ್ನ ಆರಾಮಾಗಿ ಕುರ್ಚಿ ಅಥವಾ ಸೋಫಾದ ಮೇಲೆ ಕುಳಿತು ಪಾದಗಳನ್ನು ನಮಗೆ ಬೇಕಷ್ಟು ಮಟ್ಟಗಿನ ಬಿಸಿ ನೀರು ತುಂಬಿರುವ ಬಕೆಟ್ ನಲ್ಲಿ ಸಂಪೂರ್ಣವಾಗಿ ಮುಳುಗಿಸಿ ಸುಮಾರು 10 ರಿಂದ 15 ನಿಮಿಷ ಕಾಲ ಕುತ್ಕೊಳ್ಳಿ. ಇದಕ್ಕೆ ಜಲಚಿಕಿತ್ಸೆ ಎನ್ನುತ್ತಾರೆ. ಬಿಸಿ ನೀರಿನಲ್ಲಿ ಕಾಲಿಟ್ಟುಕೊಳ್ಳುವುದರ ಮುಂಚೆ 2 ಲೋಟ ನೀರನ್ನು ಕುಡಿದಿರಬೇಕು. ಅನಂತರ 10 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ. ಈಗ ನಿಮ್ಗೆ ಸುಖ ನಿದ್ದೆ ಬರೋದ್ರಲ್ಲಿ ಸಂದೇಹವೇ ಇಲ್ಲ. ಇನ್ನು ಕೆಲವು ಪಥ್ಯಗಳ ಟಿಪ್ಸ್ ಇಲ್ಲಿವೆ. ದಿನಕ್ಕೆ 8 ರಿಂದ 10 ಲೋಟ ಶುದ್ಧವಾದ ನೀರನ್ನು ಸೇವಿಸಿ. ಮಲಗುವುದಕ್ಕಿಂತ ಮುಂಚಿತವಾಗಿ ಅಂದರೆ 1 ಗಂಟೆ ಮುಂಚಿತವಾಗಿ ಊಟವನ್ನು ಮಾಡಿ ಮುಗಿಸಬೇಕು. ಮತ್ತೆ ಅರ್ಧ ಗಂಟೆಯ ನಂತರ 2 ಲೋಟ ಶುದ್ಧವಾದ ನೀರನ್ನು ಕುಡಿದು 20 ನಿಮಿಷಗಳ ಕಾಲ ವಾಕ್ ಮಾಡಿ. ಮಲಗುವುದಕ್ಕೆ 10 ನಿಮಿಷಗಳ ಮುಂಚೆ ಬಿಸಿಯಾದ 1 ಲೋಟ ಹಾಲನ್ನು ಕುಡಿಯಿರಿ. ನಂತರ 10 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಮತ್ತು ನೀವು ಸೇವಿಸುವ ಆಹಾರದಲ್ಲಿ ಉಪ್ಪು, ಖಾರ, ಹುಳಿಯ ಹೆಚ್ಚಿನಂಶ ಇರಬಾರದು. ಸಿಹಿ, ಮೊಸರು, ಕಡೆದ ಮಜ್ಜಿಗೆ, ವಾರಕ್ಕೆ 2 ದಿನ ಮೊಳಕೆ ಕಾಳುಗಳು, ವಿವಿಧ ರೀತಿಯ ಸೊಪ್ಪು, ಪರಂಗಿ ಹಣ್ಣು, ಸೇಬು, ಬಾಳೆಹಣ್ಣು ಇವುಗಳು ಹೆಚ್ಚು ಉಪಯೋಗಕಾರಿ ಪದಾರ್ಥಗಳು. ಆದಷ್ಟು ತಡವಾಗಿ ಊಟ ಮಾಡಬೇಡಿ. ಹುಳಿ ಇರುವ ಯಾವುದೇ ಹಣ್ಣುಗಳನ್ನು ಸೇವಿಸದಿರಿ. ಉಪ್ಪಿನಕಾಯಿ, ಚಿಪ್ಸ್, ಅತಿ ಖಾರ ಸಂಪೂರ್ಣವಾಗಿ ಬಿಡತಕ್ಕದ್ದು. ಈ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಆಹ್ಲಾದಕರ ನಿದ್ದೆ ಬರೋದ್ರಲ್ಲಿ ಸಂದೇಹನೇ ಇಲ್ಲ. ನಾವು ಕೊಟ್ಟ ಟಿಪ್ಸ್ ನಿಮ್ಗೆ ಅನಿಸ್ತು ಅಂತ ನಮ್ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.